ಕೆಲವು ದಿನಗಳ ಹಿಂದೆ ಪವರ್ ಟಿವಿ ಒಂದು ಸುದ್ದಿಯನ್ನ ಮಾಡಿತ್ತು. ಅಂಗನವಾಡಿ ಮೇಲ್ವಿಚಾರಕಿಯಿಂದ ಮೊಟ್ಟೆಗಳನ್ನ ಡೀಲ್ ಮಾಡಲಾಗ್ತಿತ್ತು ಅಂತ ಹೇಳಿ ಮಾಜಿ ಸಚಿವರ ಸಹೋದರಿಯಿಂದ ಮೊಟ್ಟೆ ಕಮಿಷನ್ ಪಡ್ಕೊಂಡಂತ ವಿಚಾರ ಪವರ್ ಟಿವಿಯಲ್ಲಿ ವರದಿ ಪ್ರಸಾರ ಆಗಿತ್ತು. ಇದರಿಂದ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ರು. ನಾವು ಅಲ್ಲಿನ ಶಾಸಕಿ ಕರೆಮ್ಮ ಅವರ ಹತ್ರ ಕೂಡ ಮಾತನಾಡಿದ್ವಿ. ಪ್ರಕರಣದ ತನಿಖೆಯ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಮೇಲ್ವಿಚಾರಕಿ ಕಮಲಾಕ್ಷಿ ಅವರನ್ನ ಅಮಾನತು ಮಾಡಿದ್ದಾರೆ. ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಸಹೋದರಿ ಕಮಲಾಕ್ಷಿ ಬಾಲ ವಿಕಾಸ ಸಮಿತಿಗೆ ಹಣ ಪಾವತಿಸಿದ ಬಳಿಕ ಮೊಟ್ಟೆ ಖರೀದಿ ಆಗಬೇಕಾಗಿತ್ತು. ಆದ್ರೆ ನೇರವಾಗಿ ಕಾರ್ಯಕರ್ತೆಯರ ಅಕೌಂಟ್ಗೆ ಹಣ ಜಮೆ ಆಗಿದಂತಹ ಆರೋಪ ಇತ್ತು. ಹಣ ವಸೂಲಿ ಡೀಲ್ ಬಗ್ಗೆ ಪವರ್ ಟಿವಿ ವಿಸ್ತೃತ ವರದಿಯನ್ನ ಮಾಡಿತ್ತು. ಶಾಸಕಿ ಕರೆಮ್ಮ ಅವರನ್ನ ಕೂಡ ತರಾಟೆಗೆ ತೆಗೆದುಕೊಂಡು ಅವ್ರಿಗೂ ಕೂಡ ನಾವು ಇದರ ಫಾಲೋ ಅಪ್ ಅಲ್ಲಿ ಇರ್ತೀವಿ, ನೀವು ಏನಾದ್ರೂ ಆಕ್ಷನ್ ತಗೊಳ್ಳೇಬೇಕು ಅಂತ ತಾಕೀತು ಮಾಡಿತ್ತು ಪವರ್ ಟಿವಿ. ಅದರ ಇಂಪ್ಯಾಕ್ಟ್ ಇವತ್ತು ಆ ಮೇಲ್ವಿಚಾರಕಿ ಕಮಲಾಕ್ಷಿ ಅವರನ್ನ ಅಮಾನತು ಮಾಡಲಾಗಿದೆ. ಅಂಗನವಾಡಿಯಲ್ಲಿ ಮಕ್ಕಳಿಗೆ ಮೊಟ್ಟೆ ಕೊಡ್ತಾರಲ್ಲ, ಆ ಮೊಟ್ಟೆಗೂ ಕೂಡ ಕನ್ನ ಹಾಕ್ತಾ ಇದ್ದಂತ ನೀಚರು ಇವರು. ಅದರಲ್ಲೂ ಕೂಡ ಹಣ ವಸೂಲಿ ಮಾಡ್ತಾ ಇದ್ರು. ಸದ್ಯ ಆಕೆಯನ್ನ ಈಗ ಅಮಾನತು ಮಾಡಲಾಗಿದೆ. ಪವರ್ ಟಿವಿ ಇದ್ರ ಬಗ್ಗೆ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಬಾಲ ವಿಕಾಸ ಸಮಿತಿಗೆ ಹಣವನ್ನ ಪಾವತಿಸಿದ ಮೇಲೆ ಮೊಟ್ಟೆ ಖರೀದಿ ಆಗಬೇಕಾಗಿತ್ತು. ಆದ್ರೆ ನೇರವಾಗಿ ಕಾರ್ಯಕರ್ತೆಯರ ಅಕೌಂಟ್ಗೆನೆ, ಅಂದ್ರೆ ಅಂಗನವಾಡಿ ಕಾರ್ಯಕರ್ತರ ಅಕೌಂಟ್ಗೆನೆ ಹಣ ಜಮೆ ಆಗ್ತಿತ್ತು ಅನ್ನುವಂತ ಗಂಭೀರ ಆರೋಪ ಇತ್ತು. ಹಣ ವಸೂಲಿಯನ್ನ ಕೂಡ ಮಾಡ್ತಾ ಇದ್ರು. ಇದ್ರ ಬಗ್ಗೆ ಪವರ್ ಟಿವಿ ಮಕ್ಕಳ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡು ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ಪವರ್ ಟಿವಿಯ ವರದಿ ಪ್ರಸಾರ ಆದ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತನಿಖೆಯನ್ನ ನಡೆಸಿ ಕಮಲಾಕ್ಷಿ ಅವರನ್ನ ಅಮಾನತು ಮಾಡಿದ್ದಾರೆ.